ಏಯ್ ನಿಂತೋಳ ನಾನು ಬರ್ತೀನಿ. ಏಯ್ ನಾನು ಎಣ್ಣೆ ಒಡ್ಸಿದ್ದೀನಿ ಅಂದಮೇಲೆ ನಾನು ನೀನು ಕೇಳಲೇಬೇಕು. ಅವಳನ್ನ ಮರೆಯೋದಕ್ಕೆ ಆಗ್ತಿಲ್ಲ ಮಚ್ಚ. ಮುಂಚೆ ಎಲ್ಲ ಅವಳು ಕೊಟ್ಟಿರೋ ವಾಚ್ನ ಹಾಕ್ಕೊಂಡು ಅದನ್ನ ಕಿಸ್ ಮಾಡಿ ಮಲ್ಕೊಳ್ತಿದ್ದೆ. ಈಗ ನನ್ನ ಕೈಯು ಬೋಳಾಗಿದೆ, ಅವಳ ನೆನಪಲ್ಲಿ ನನ್ನ ಹಾರ್ಟ್ ಹೊಡೆದು ಹೋಳಾಗಿದೆ. ಐ ಕಾಂಟ್ ಫರ್ಗೆಟ್ ಹರ್ ಆ್ಯಂಡ್ ಫರ್ಗಿವ್ ಹರ್. ನನ್ನ ಮಗಳ. ಏಯ್ ಈ ಲವ್ ಮಾಡೋರಿಗೆಲ್ಲ ಒಂದು ನೀತಿ ಕತೆ ಹೇಳ್ತೀನಿ ಕೇಳ. ಒಂದೂರಲ್ಲಿ ಒಂದು ಬೀದಿ ನಾಯಿ ಇತ್ತು, ಇನ್ನೊಂದೂರಲ್ಲಿ ಒಂದು ಹೆಣ್ಣು ನವಿಲಿತ್ತು. ಈ ಬೀದಿ ನಾಯಿ ಹೆಣ್ಣು ನವಿಲನ್ನ ಲವ್ ಮಾಡ್ತು. ಒಂದಿನ ಹೋಗಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಕಣೆ ಅಂತು. ಆ ನವಿಲು, ಲೇ ನೀನೇ ಬೀದಿ ನಾಯಿ, ನನ್ನನ್ನು ಹೆಂಗೋ ಸಾಕ್ತೀಯ, ಯಾಕಿಷ್ಟ ಅಂತ ಕೇಳ್ತು. ಅದಕ್ಕೆ ಆ ನಾಯಿ ಹೇಳ್ತು, ಈ ನಿನ್ ರೆಕ್ಕೆ ಪುಕ್ಕ ಗರಿ ನಿನ್ ಸೌಂದರ್ಯ ನನ್ ತುಂಬಾ ಕಾಡ್ತಾ ಇದೆ ಕಣ, ನಿನ್ನನ್ನು ನಾನು ಭಿಕ್ಷೆನಾದ್ರೂ ಬೇಡ ಸಾಕ್ತೀನಿ ಅಂತ. ಅರ್ರೆ ನಾನು ಭಿಕ್ಷೆ ಬೇಡ ಸಾಕ್ತೀನಿ ಅಂತಲ್ಲ ಅಂತ ಆ ನವಿಲಿ ಖುಷಿ ಆಗ್ಬಿಟ್ಟು ಅವನ ಪ್ರೀತಿನ ಒಪ್ಕೊಂಡ್ಬಿಡ್ತು. ಒಂದಿನ ಮದ್ವೆನೂ ಆಗ್ಬಿಟ್ಟು ಅಲ್ಲಿಗೆ ಒಂದು ಒಳ್ಳೆ ಡ್ಯೂಯೆಟ್ ಸಾಂಗ್ ಎಂಡ್ ಆಗೋಷ್ಟರಲ್ಲಿ 1 ಇಯರ್ ಕಳೆದೇ ಹೋಗಿತ್ತು. ಆ ನವಿಲು ಬೇಜಾರಲ್ಲಿ ಒಂದು ಕಡೆ ಕೂತಿತ್ತು. ಈ ನಾಯಿ ಹೋಗಿ ಕೇಳ್ತು, ಯಾಕೆ ಚಿನ್ನಿ ಬೇಜಾರಲ್ಲಿದೆಯಾ, ಆಗ ಒಂದೇ ಒಂದು ನವಿಲ್ಗರಿ ತಂದು ಕೊಡ್ತೀಯ ಅಂತ ಆ ನಾಯಿನ ಕೇಳ್ತು. ನಾಯಿ ಫಸ್ಟ್ ಟೈಮ್ ನನ್ನ ಹೆಂಡತಿ ಏನೋ ಕೇಳಿದಾಳಲ್ಲ ಅಂತ ಸೀದಾ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ಹೋಗುತ್ತೆ. ಒಂದು ಗಂಡು ನವಿಲು ರೆಕ್ಕೆ ಬಿಚ್ಕೊಂಡು ಕುಣಿತಾ ಇರುತ್ತೆ. ಅಪ್ಪ ಸ್ವರ್ಗ ಸಿಕ್ತಂಗಾಯ್ತಲ್ಲ ಅನ್ಕೊಂಡು ಆ ನವಿಲ್ ಹತ್ರ ಹೋಗಿ ನಂಗೊಂದೇ ಒಂದು ಗರಿ ಕೊಡ್ತೀಯಾ, ನನ್ನ ಹೆಂಡತಿ ತುಂಬಾ ಆಸೆ ಪಡ್ತಾ ಇದ್ದಾಳೆ ಅಂತ ಕೇಳ್ತು. ಅದಕ್ಕೆ ಆ ಗಂಡು ನವಿಲು, ಲೋ ನನ್ನ ಗರಿ ಕಿದ್ರೆ ನಂಗೆ ನೋವಾಗಲ್ವೇನೋ, ಒಂದು ಕೆಲಸ ಮಾಡು, ನಾನೇ ನಿನ್ನ ಜೊತೆ ಬರ್ತೀನಿ, ಬಂದ್ಬಿಟ್ಟು ಅವಳು ಮುಂದೆ ಕುಣಿತೀನಿ, ಖುಷಿ ಆಗುತ್ತಲ್ವಾ ಅಂತು. ಆಹಾ ಒಳ್ಳೆ ಐಡಿಯಾ ಅಂತ ಹೇಳಿ ಆ ನಾಯಿ ಆ ನವಿಲನ್ನ ಕರ್ಕೊಂಡು ಸೀದಾ ಅವನ ಹೆಂಡತಿ ಮುಂದೆ ನಿಲ್ಸಿ ಕುಣಿಯಕ್ ಬಿಡ್ತು. ಹೆಣ್ಣವಿಲ್ ನೋಡ್ತಾ ಇದೆ, ಅದು ಕುಣಿತಾ ಇದೆ. ಒಂದ್ಸರಿ ತನ್ನ ಗಂಡನ ಕಡೆ ನೋಡ್ಬಿಟ್ಟು, ಅಯ್ಯೋ ದೇವ್ರೆ, 1 ವರ್ಷ ಈ ಬೀದಿ ನಾಯಿ ಡೊಂಕು ಬಾಲದ ನಾಯಿ ಜೊತೆ ನನ್ನ ಜೀವನ ಕಳದ್ನ ಅಂತ ಕೊರಗ್ತಾ ಗಂಡವಿಲನ್ನ ನೋಡ್ತಾ ನೋಡ್ತಾ ಅದಕ್ಕೆ ಗೊತ್ತಿಲ್ದಂಗೆ ಗಂಡವಿಲ್ ಜೊತೆ ಲವ್ ಆಗಿ ಓಡೋಗ್ಬಿಡ್ತು. ಬೀದಿ ನಾಯಿ ಅನಾಥ ಮಚ್ಚ. ಲೇ ಮಚ್ಚ, ಇದ್ರ ನೀತಿ ಏನು ಅಂತ ಅರ್ಥ ಆಯ್ತೇನೋ? ಲೇ ಈ ಹೆಣ್ಮಕ್ಳಿಗೆ ಬೇಕಾಗಿರೋದು ನಮ್ಮಂತ ನಿಯತ್ತಿನ ನಾಯಿಗಳಲ್ಲ ಕಣೋ, ಇವ್ರು ಹೇಳ್ದಾಗ ಗರಿ ಬಿಚ್ಚಿ ಕುಡಿಯೋ ಗಂಡು ನವಿಲು. ನೀನು ನಾನು ಅವನು ಈ ಹುಡುಗಿರಿಗೆ ಬೀದಿ ನಾಯಿ ಮಚ್ಚ, ಬೀದಿ ನಾಯಿ. ಡುಮ್ಮ ಡುಮ್ಮ ಗಡಿಯ. ಅಯ್ಯೋ ಬೈತವ್ರೆ, ಕ್ಯಾಬ್ ಬಂದಿದೆ ಅಂತೆ. ನಿಧಾನ. 3 ರಾಶಿಗಳು ಎಗ್ಲೇ ಇರ್ತವೆ ಅಂತ ಪರ್ಫೆಕ್ಟ್ ಆಗಿ ಬರ್ದವನೆ. ಇವೇ 3 ರಾಶಿಗಳು. ನೀವೇನ್ರಲ್ಲ ಇಲ್ಲಿ, ಯಾಕುರ್ಲ ಬಂದ್ರಿ ಅಂತಮ್ಮ? ಯಾವಾಗ ಬಂದ್ರೆ ಹುಷಾರಿದ್ದೀರಿ ಅಂತ ಹೇಳ್ಬಿಟ್ಟು ಯಾವ್ದಾರ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗಿ ಇಡ್ಲಿ ವಡೆ ಕೊಡ್ತೀಯ ಅಂತ ಅನ್ಕೊಂಡ್ರೆ ಯಾಕೆ ಬಂದಿರ್ಲಿ ಅಂತ, ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದ. ಅದೇ ಯಾವಾಗ ಬಂದ್ರಿ, ಯಾಕೆ ಬಂದ್ರಿ? ಊರಲ್ಲಿ ಒಂದು ದೊಡ್ಡ ಕತೆ ನೋಡ್ದೋಯ್ತು ಕಣು, ಅದನ್ನ ಕೇಳಿದ್ರೆ ನೀವು ಹೊಸ ಪಿಕ್ಚರೇ ಮಾಡಿ. ಅದೇನಾಯ್ತು ಅಂದ್ರೆ ಕೇಳು. ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು ಕಲ ಅಂತಮ್ಮ. ದೊಡ್ಡದಾಗೆ ಕಿಸ್ಬಿಟ್ಟು ಬಂದಿದ್ದೀರಿ. ನಾವು ಬಿಟ್ಟೆ ಬಂದ್ಲ? ಯಾರ ಫ್ರೆಂಡು? ನಾವು ನಿನ್ ಫ್ರೆಂಡು. ನಮ್ಗೂ ನಾಚಿಕೆ ಮಾನ ಮರ್ಯಾದೆ ಐತೆ ಕಲ, ನಮ್ಗ ಅಪ್ಪ ಅಮ್ಮ ಇಲ್ದೇ ಇರ್ಬೋದು. ಕುಚಿಕು 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 ಚಡ್ಡಿ ದೋಸ್ತ್. ಕೈ ತೆಗಿಲ್ಲ ನೋಡ್ಲಾ, ಬೆಂಗಳೂರಲ್ಲೇ ನಮ್ಗೊಂದ್ ಬೀದಿಯೂ ಗೊತ್ತಿಲ್ಲ, ನಿನ್ನೆ ನಮ್ಕ ಬಂದೀವಿ, ನೀನೇ ನಮ್ಗೊಂದ್ ನೆಲೆ ಕೊಡ್ಸ್ಬೇಕು. ಜಾಗವಾ? ನಂಗೆ ಇರೋಕ್ ನೆಲೆ ಇಲ್ಲ.
ನೋಡ್ಲಾ ನೆಲೆ ಇಲ್ದಿದ್ರು ಪರವಾಗಿಲ್ಲ, ಇಲ್ಲೇ ಎಲ್ಲಾರ ಮಲಿಕತ್ತೀವಿ. ಆದ್ರೆ ಕೆಲ್ಸವಂತೂ ಬೇಕೇ ಬೇಕು. ಕೆಲ್ಸವಾ? ಹೋಗಿ ಊರಲ್ಲಿ ಕೆಮ್ಮೆ ನೋಡಗ್ರಿ ಬಡಿಯವ, ನನ್ಗೆ ಇರೋ ಕೆಲ್ಸ ಇಲ್ಲ ಇಲ್ಲಿ. ಬಡಿಯವ ಅವೆಲ್ಲ ಆಗುದಿಲ್ಲ ಕಣ್ರಲ್ಲ. ಕಾಪಿ ಟೀ ಬೇಕಾದ್ರೆ ಕೊಡಿಸ್ತೀನಿ, ಕುಡ್ಕೊಂಡು ಉದಯರಂಗ ಬಸ್ ಹತ್ತಿ ನಡ್ರಿ ಊರ್ಗೆ. ಕೊಟ್ಟಲ್ಲಪ್ಪ ಸರಿಯಾಗಿ ಮರ್ಯಾದೆಯಾ? ನಮ್ಗೊಬ್ಬ ಫ್ರೆಂಡ್ ಅವನೇ ಅಂತ ಬಂದ್ರೆ ಬಸ್ ಚಾರ್ಜಿಗೆ ಕಾಸು ಕೊಟ್ಟಿಯೇ? ಬಾಯಿಗೆ ಇಷ್ಟ ಹಾಕೋದ ಕಣ ಹೋಗು. ಆಯ್ತು ಕಲ, ಹೋಯ್ತೀವಿ, ಊರಿಗೆ ಹೊಟ್ಟೋಯ್ತೀವಿ. ಅವ್ರು ಹೊಡೆದ್ರೆ ಬೈದ್ರೆ ಬೈಸ್ಕೊಂಡು ಮಾಡಿಸ್ಕೊಂಡು ಇಲ್ಲ ಮಾಡಿಸ್ಕೊಳ್ಳೋದು ಅವ್ರು ಮಾತಾಡಿದ್ದೆಲ್ಲ ಮಾತಾಡ್ಸ್ಕೊಬಿಟ್ಟು ನಿನ್ನ ಹೆಸರಲ್ಲಿ ಒಂದು ಡೆತ್ ಕೊಟ್ಟ ಬರ್ದ್ಬಿಟ್ಟು ಸತ್ವಾಗ್ಬಿಡ್ತೀವಿ. 3 ಜನ ಹೆಣಕ್ಕೂ ನೀನೇ ಬಂದು ಬೆಂಕಿ ಕೊಟ್ಬಿಡ್ಲಾ? ಹಂಗೆಲ್ಲ ಸಾಯಂಗಿದ್ರೆ ನಿಮ್ದು ಎಲ್ಲಾರ್ದು 5-5 ವರ್ಷದ ಪುಣ್ಯ ಸ್ಮರಣೆ ಮಾಡ್ಬೇಕಾಗಿತ್ತು. ಎದೋಗ್ರಲ್ಲಿ ಅನಾಥ ಮಗುವಾದೆ ನಾನು ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ ಕೇಳ, ಗೆಪ್ತಿಲ್ ಹಿಡ್ಕೋ. ನೀನ್ 5ನೇ ಕ್ಲಾಸಲ್ಲಿ ರೇಣುಕೆ ಡೋ ಹೊಡಿಬೇಕಾದ್ರೆ ರಮ್ಯಾ ಮಿಸ್ಸಿಗೆ ಗೊತ್ತಾಗಿ ಚಡ್ಡಿ ಬಿಚ್ಚು ಹೊಡಿಬೇಕಾದ್ರೆ ಮುಂದ್ಗಡೆ 2 ಕೈಯ ಹಿಂಗ್ ಮಡಗ್ಬಿಟ್ಟು ಮಾರುವಾದಿ ಕಾಪಾಡಿದ್ ಮರ್ತಿಯಲ್ಲ. ನಮ್ಗೆ ಆಗ್ಬೇಕಾಗಿದೆ ಕಣೋ, ಆಗ್ಬೇಕಾಗಿದೆ. ಅದೆಲ್ಲ ಅವಾಗ ಹೋಗಲಿ. ರಾಮಣ್ಣನ ಬಾವಿಲಿ ನೀ ಈಟ್ ಹೊಡಿಬೇಕಾದ್ರೆ ಆ ರಾಮಣ್ಣ ಪಟ್ಟಿ ಮಗನಿಗೆ ಬಟ್ಟೆ ಎತ್ಕೋಗ್ಬಿಟ್ಟ. ಆ ಟೈಮಲ್ಲಿ ಬಾಳೆಲೆ ತಂದು ನೀನ್ ಮರುವಾದೆ ಕಾಪಾಡ್ದೆ, ನೀನ್ ಬಾಳೆ ಕಾಪಾಡ್ದೆ. ಅವಾಗೆಲ್ಲ ಹೋಗಿತ್ತು ನಿನ್ ಪೌರುಸ. ಹೊಸಿ ಸೊಂಟಿ ನಮ್ ಯಾಕೆ ಮಾತಾಡ್ರಲ್ಲ, ಬರೀ ಕ್ಯಾಕೆ ಬತ್ತಿರಲ್ರಲ್ಲ. ಅಷ್ಟೇ ಹಾಕ್ಲ, ನೀನ್ ಪ್ಯಾಟೆಗೆ ಹೋಗಿ ಪ್ರಸಾದ್ ನಿಲ್ತಾರ ದೊಡ್ಡ ಡೈರೆಕ್ಟರ್ ಆಗ್ಲಿ ಅಂತ ನಮ್ಮ 3 ಜನಕ್ಕೆ ಮಡಿಕೊಂಡಿದ್ ಕ್ವಾರ್ಟರ್ ಕಾಸ್ಟ್ ಕೊಟ್ಟು ಪಂಚಲಿಂಗೇಶ್ವರ ಬಸ್ ಹತ್ಕೊಂಡು ಹೋಗ್ಲಾ ಅಂತ ಹೇಳ್ದಾಗ ಅವಾಗೆಲ್ಲ ಹೋಗಿತ್ತು ನಿನ್ ಗಂಡಸ್ತಾನ. ಎಲ್ಲ ಫೀಲಿಂಗ್ ಒಂದೇ ಬಸ್ಸಿಗೆ ಕಳ್ಸಿ ಮಕ್ಕಳ ಕೆಲ್ತಾರಲ್ಲಪ್ಪ. ನಡಿಲ್ಲ ಓಮ, ಆದಂಗಾಗ್ಲಿ ಒಂದ್ ಜಾಗ ಕೊಡ್ಸೋಗ್ಬಿಡ್ತೀನಿ. ಬರ್ಲ ಏನ್ಲ ಯೋಚನೆ ಮಾಡ್ತಿದ್ದೆ ಬಲ ಬಲರಿ. ಲೋ ಜಯಂತ, ಈ ಅಮೃತ ಹೆಂಗ ಡೇಟ್ ಇದೆ ಕೇಳ? ನನ್ನ ನೆಕ್ಸ್ಟ್ ಸಿನಿಮಾಗೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಸಿನಿಮಾಗಳನ್ನ. ಹಲೋ, ಹೌದಾ? ಹಾಂ, 1 ನಿಮಿಷ ತಡಿಯಪ್ಪ, 1 ನಿಮಿಷ ತಡಿ. ಹಾಂ ಅಣ್ಣ, ಅದೇ ಒಬ್ಬರು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ. ಎಷ್ಟು ಜನ ಕರೆಸ್ತೀಯಾ? ದಿನಕ್ಕೆ 10 ಜನ ಬರ್ತಾರೆ. ನಾನು ಶೂಟಿಂಗ್ ಮಾಡ್ಲಾ, ಕತೆ ಕೇಳಲ್ಲ? ತುಂಬ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಹುರ್ಪಲ್ಲಿದ್ದಾನೆ, ಕರೆದ್ಬಿಡ್ತೀನಿ ಅಣ್ಣ. ಹಲೋ ಬಾಪ್ಪ, ಬೇಗ ಬಂದು ಹೇಳ್ಬೇಕು ಬಾ. ನಮಸ್ತೆ. ಹಾಯ್ ಸರ್. ಅದೇ ಸರ್, ಒಂದು ಕತೆ ಮಾಡ್ಕೊಂಡಿದ್ದೆ. ಯಾವ್ದು ಮಾಡಿದೆ ಮುಂಚೆ? ಸುಮಾರು ಮಾಡಿದ್ದೀನಿ, ನಿಮ್ಮದು ನೆನಪಾಗಿದೆ ಅಂತ ಮಾಡಿದ್ದೀನಿ ಸರ್. ಓಹೋ ಕರೆಕ್ಟು, ಅದ್ರಲ್ಲಿ ಕಾಸ್ಟ್ಯೂಮ್ ನೋಡ್ಕೊಳ್ತಾ ಇದ್ದಲ್ಲ ನೀನು. ಗೊತ್ತಾಯ್ತು ಈಗ. ಕೂತ್ಕೋ. ಥ್ಯಾಂಕ್ ಯು ಸರ್. ನಿನ್ನ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್, ನೆಕ್ಸ್ಟ್ ಶಾಟ್ ಕರೆಯೋಕ್ಕಿಂತ ಮುಂಚೆ 10 ನಿಮಿಷದಲ್ಲಿ ಕತೆ ರಪ್ ಅಂತ ಹೇಳಿ ಮುಗಿಸ್ಬಿಡ್ಬೇಕು, ಓಕೆನಾ? ಓಕೆ ಹೇಳು. ಸಿನಿಮಾ ಓಪನಿಂಗ್ ಅಲ್ಲಿ ಸಮುದ್ರ ಸರ್, ಅಲೆಗಳೆಲ್ಲ ಬಂದು ಅಡಕ್ ಹೊಡಿತಾ ಇದ್ದಾವೆ. ಬ್ಯಾಕ್ ಶಾಟ್ ಅಲ್ಲಿ ನೀವು ಕೂತಿದ್ದೀರಾ ಸರ್. ಇಲ್ಲಿಗೆ ಕತೆ ಮುಗಿಯುತ್ತೆ ಸರ್. ನೋಡಮ್ಮ, ನಿನ್ನ ಹೆಸರೇನು ಹೇಳ್ದೆ? ಕಾರ್ತಿಕ್ ಸರ್. ಕಾರ್ತಿಕ್, ಈ ತರ ಕಂಟೆಂಟ್ ಸಿನಿಮಾಗಳೆಲ್ಲ ಮಾಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾವ್ದಾದ್ರು ಕಮರ್ಷಿಯಲ್ ಫೈಟು ಅಂತ ಸಿನಿಮಾ ಇದ್ರೆ ಹೇಳು, ಟಪ್ ಅಂತ ಮಾಡೋಣ. ಜನಕ್ಕೆ ತಲೆ ಕೆಟ್ಟೋಗ್ಬಿಡ್ಬೇಕು, ಆ ತರ ಕತೆ ಮಾಡ್ಕೊಂಬಾ, ಪಕ್ಕಾ ಮಾಡ್ತೀನಿ. ಬರ್ತೀನಿ ಸರ್. ರಾಜಾ, ನಾನು ಬ್ಯಾಚುಲರ್ಸ್ಗೆ ರೂಮ್ ಕೊಡಲ್ಲ ಅಪ್ಪ. ಹೋದ್ರೆ ಹೋಗ್ಲಿ, ಪಾಪ ಒಳ್ಳೆ ಹುಡುಗ ಅಂತ ನಿನಗ್ ಕೊಟ್ಟೆ. ನೀನ್ ನೋಡಿದ್ರೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ. ಒಬ್ರಿಗಿಂತ ಒಬ್ರು ಹಂದಿ ಮೇಯ್ಸೋರ್ ತರ ಇದ್ದಾರೆ ನೋಡ. ಬೇಕಾದ್ರೆ ನೀನು ಅವ್ರ ಜೊತೆನೆ ಹೊರಟೋಗು, ನಾನಂತೂ ಮನೆ ಕೊಡೋದಿಲ್ಲ. ಕೊನೆದಾಗ ಒಂದು ಮಾತು ಹೇಳ್ತೀನಿ. ಕೊನೆದಾಗ ಒಂದು ಅವಕಾಶ ಕೊಡಿ ಸಾ, ಕೊಡಿ. ಇಲ್ಲ ಇಲ್ಲ ಇಲ್ಲ, ಕೇಳ್ಕೊತಾ ಇದ್ದೀನಿ. ಕೊಟ್ಟಾರ? ಆಗಲ್ಲ ಅಂದ್ರೆ ಆಗಲ್ಲ. ಆಗಲ್ಲ ಅಂತಕಲ್ಲ.
ಇನ್ನೊಂದು ನಿಮಿಷದಲ್ಲಿ 2 ನಿಮಿಷದಲ್ಲಿ ಆಯ್ತದ ಕಣು. ಔಟು ವರ್ಕೌಟು. ನಿಲ್ಸ ಸಾಕು ನಿಲ್ಸ. ಪರವಾಗಿಲ್ಲ ಬಿಡಿ ಅಂಕಲ್, ನೀವು ಮನೆ ಕೊಡ್ತಿದ್ರು ಪರವಾಗಿಲ್ಲ, ಆದ್ರೆ ನಾನು ಸಾಯೋದ್ರೊಳಗೆ ನನ್ನ ಕೊನೆ ಆಚರ ತೀರ್ಸ್ಬಿಟ್ರಲ್ಲ, ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಿನ್ನ ಆಸೆ ಪೂರೈಸದ್ನ. ಏನಪ್ಪ ಅದು? KGF ಪಿಕ್ಚರ್ ಅಲ್ಲಿ ಬರೋ ರವೀನಾ ಟೆಂಡರ್ನ ನೋಡ್ದೆ ಎಲ್ಲಿ ಸಾಯ್ತೀನೋ ಅಂತ ಇದ್ದೆ, ಆದ್ರೆ ಇವತ್ತು ಕಣ್ತುಂಬ ನೋಡ್ಕೊಂಡ್ಬಿಟ್ಟೆ.